ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ನಾನು ಇವತ್ತಿನ ವ್ಲಾಗ್ನ ಸುಮಾರು ಒಂದು 3 ಗಂಟೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ನಮ್ಮ ಪತಿಯವ್ರು ಹೇಳ್ತಾಯಿದ್ರು, ಆ ಕಡೆ ನೋಡು ಹೆಂಗೆ ಮಳೆ ಬರ್ತಾಯಿದೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮಳೆ ಬರ್ತಿರೋದು, ನೆಕ್ಸ್ಟ್ ಇಲ್ಲೂ ಬಂದ್ಬಿಡುತ್ತೆ ಮಳೆ ಅಂತ ಹೇಳ್ತಾಯಿದ್ರು. ಅಷ್ಟರಲ್ಲಿ ನಮ್ಮ ಚೋಟು ಬಂದ ಸ್ಕೂಲಿಂದ. ನಮ್ಮ ಚೋಟು ಬರಬೇಕಾದ್ರೆ ಅವ್ನು ಸುಮ್ಮನೆ ಬರಲ್ಲ, ಕೆಳಗಡೆಯಿಂದ ಮೇಲ್ಗಡೆ ಏನಾದರೂ ಅವತಾರ ಮಾಡಿಕೊಂಡೇ ಬರ್ತಾನೆ. ಸೊ ಅದನ್ನು ಹಂಗೆ ಒಂದು ವಿಡಿಯೋ ಮಾಡ್ತಾಯಿದ್ದೆ. ಹಾಗೆ ಯಾರೋ ಒಬ್ಬ ಅಣ್ಣ ಮಾಡಿಕೊಟ್ನಂತೆ, ಅವನಿಗೆ ಪೇಪರಲ್ಲಿ ಲೋಟಸ್ ಮಾಡಿಕೊಟ್ಟಿದ್ದಾನೆ ಅಮ್ಮ ಒಬ್ಬ ಅಣ್ಣ ಅಂತ ತೋರಿಸ್ತಾ ಇದ್ದ. ಸರಿ ಆಯಿತು ಬಾರಪ್ಪ ಒಳಗಡೆ, ಸ್ವಲ್ಪ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗು ಅಂತ ಅವನ್ನ ಕಳಿಸ್ದೆ. ಅಷ್ಟರಲ್ಲಿ ಇನ್ನೇನು ಹಿಂಗಾಡಿ ಅವನಿಗೆ ಹೋಮ್ವರ್ಕ್ ಎಲ್ಲ ಬರ್ಸಿದಾಯಿತು. ನಮ್ಮ ತೇಜದು ಒಂದೇ ಹಠ 3 ದಿವಸದಿಂದ, ಏನು ಅಂದರೆ ಅವನಿಗೆ ನೂಡಲ್ಸ್ ಮಾಡಿಕೊಡ್ಬೇಕು ಅಂತ. ಆಯ್ತಪ್ಪ ಇವತ್ತು ಮಾಡಿಕೊಡ್ತೀನಿ ತೊಗೊಂಡು ಬಾ ಅಂತ ಹೇಳಿದೆ. ನಮ್ಮ ಮನೇಲಿ ಏನಾದರೂ ನೂಡಲ್ಸ್ ಪ್ಯಾಕೆಟ್ ಇತ್ತು ಅಂದರೆ ಅವನು ಯಾವಾಗಲೂ ತಲೆ ತಿಂತಾನೆ ಇರ್ತಾನೆ, ಅಮ್ಮ ಯಾವಾಗ ಮಾಡ್ತೀಯ ನೂಡಲ್ಸ್, ಯಾವಾಗ ಮಾಡ್ತೀಯ ಅಂತ. ಅದಕ್ಕೆ ನಾನು ಏನು ಮಾಡ್ತೀನಿ, ಎಕ್ಸ್ಟ್ರಾ ನೂಡಲ್ಸ್ ಪ್ಯಾಕೆಟ್ನ ನಾನು ತರಿಸೋದಿಲ್ಲ. ಎಷ್ಟು ಬೇಕೋ ಅವಾಗ ಎಷ್ಟು ಬೇಕೋ ಮಾಡೋದಕ್ಕೆ ಅಷ್ಟು ಮಾತ್ರ ನಾನು ತರಿಸಿರ್ತೀನಿ. ಸೊ ಅವನೇನು ಮಾಡ್ದೆ, ಅಮ್ಮ ನಂಗೆ ಜಾಸ್ತಿ ತಿನ್ನಬೇಕು ಅನ್ನಿಸ್ತಾ ಇದೆ, ಸೊ ನಾನು ದೊಡ್ಡ ಪ್ಯಾಕೆಟ್ ಒಂದು 3 ತರ್ತೀನಿ ಅಂತ ಅಂದ. ಸರಿ ಆಯ್ತಪ್ಪ ನೀನು ತೊಗೊಂಬಾ ಅಂತ ಅಂದೆ. ನಾನು ಏನು ಎಡವಟ್ಟು ಕೆಲಸ ಮಾಡಿದ್ದೀನಿ ಅಂದರೆ, ಏನೋ ನೆನಪು ಮಾಡ್ಕೊಂಡು, ಅಂದರೆ ಯಾವುದೋ ಬೇರೆ ಜ್ಞಾನದಲ್ಲಿ ನಾನು ಅವ್ನು ತಂದಿರೋ 3 ಪ್ಯಾಕೆಟ್ಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಮಾಡಿಕೊಂಡು ಒಗ್ಗರಣೆಗೆಲ್ಲ ಹಾಕಿದ್ದೀನಿ. ಆದರೆ ಪ್ಯಾಕೆಟಲ್ಲಿರೋದು ಮಸಾಲೆ ಕೂಡ ಎಲ್ಲನೂ ನಾನು ಹಾಕಿದ್ದೀನಿ. ಬಟ್ ನೂಡಲ್ಸ್ದು ಏನಿರುತ್ತಲ್ವಾ, ನೀರಿಗೆ ಹಾಕ್ಬೇಕಲ್ಲ, ಅದನ್ನು 1 ಪ್ಯಾಕೆಟಲ್ಲಿರೋದು ಹಾಕಿಲ್ಲ, 2 ಪ್ಯಾಕೆಟಲ್ಲಿರೋದು ಹಾಕ್ಬಿಟ್ಟಿದ್ದೀನಿ. ನಾನು ಯೋಚನೆ ಮಾಡ್ತಾಯಿದ್ದೀನಿ, ಏನು ಇವನು ಇಷ್ಟೇ ತಂದಿದ್ದಾನೆ ಅಂದರೆ ಇಷ್ಟೇ ಆಗಿದ್ದು. ಆಮೇಲೆ ನಮ್ಮ ತೇಜು ನೋಡ್ಬಿಟ್ಟು ಹೇಳ್ತಾ ಇದ್ದಾನೆ, ಅಮ್ಮ ಇನ್ನೂ 1 ಪ್ಯಾಕೆಟ್ ಹಾಕೇ ಇಲ್ವಲ್ಲಮ್ಮ, ನೀನು ಇಲ್ಲೇ ಬಿಟ್ಬಿಟ್ಟಿದ್ಯಾ ಅಂತ. ಅಯ್ಯೋ ಹೌದಲ್ವಾ ಅಂತ ಮತ್ತೆ ತಿರ್ಗಿ ಅದಕ್ಕೆ ಮತ್ತೆ ಒಂದು ಡಬ್ರಿಲಿ ನೀರಿಟ್ಟು ಅದನ್ನು ಮತ್ತೆ ಹಾಕಿ ನೂಡಲ್ಸ್ ಪ್ಯಾಕೆಟ್ ಹಾಕಿ ಅದನ್ನು ಬೇಯಿಸಿ ಮತ್ತೆ ತಿರ್ಗಿ ಮಿಕ್ಸ್ ಮಾಡಿದೆ. ಆವಾಗ ಸರಿ ಹೋಯಿತು. ನಮ್ಮ ಪತಿ ಏನು ಮಾಡಿದ್ರು ಅಂದರೆ, ಅವರು ಜೋರಾಗಿ ತೇಗ್ತಾಯಿದ್ರು ಊಟಕ್ಕೂ ಮುಂಚೆನೇ. ಅದಕ್ಕೆ ಹೇಳ್ತಾಯಿದ್ದೆ, ರೀ ವಿಡಿಯೋ ರೆಕಾರ್ಡ್ ಆಗ್ತಾಯಿದೆ, ನೀವು ತೇಗಿರೋದೆಲ್ಲ ಸೌಂಡ್ ಕೇಳಿಸುತ್ತೆ, ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ಹಾಕ್ಬಿಡ್ತೀನಿ, ನಾನೇನು ಎಡಿಟ್ ಮಾಡಲ್ಲ, ಅಂದರೆ ನಾನೇನು ವಾಯ್ಸ್ ಓವರ್ ಕೊಡಲ್ಲ ಅಂತ ಹೇಳ್ತಾಯಿದ್ದೆ.
ನೆಕ್ಸ್ಟ್ ಡೇ ಹಾಗೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಶೈಲ್ ಅವರು ಪೂಜೆ ಇಟ್ಕೊಂಡಿದ್ರು ಆಂಜನೇಯ ದೇವಸ್ಥಾನದಲ್ಲಿ. ಹಾಗಾಗಿ ಹೋದ್ವಿ ನಾನು ಮತ್ತು ತೇಜು. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಲೇಟ್ ಆಗೋಗ್ಬಿಟ್ಟಿತ್ತು, ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಹೋಗೋಷ್ಟರಲ್ಲಿ. ಸೊ ಹಾಗಾಗಿ ಅವ್ರದ್ದು ಪೂಜೆ ಎಲ್ಲ ಆಗಿ ಆಚೆಗಡೆ ತಿಂಡಿ ತಿಂದು, ಅಂದರೆ ಪ್ರಸಾದ ಮಾಡಿಸಿದ್ರು, ತಿಂಡಿ ತಿಂದು ಕೂತಿದ್ರು. ಅಷ್ಟರಲ್ಲಿ ನಾನು ತೇಜು ಹೋದಾಗ ಫಸ್ಟ್ ದೇವ್ರ ದರ್ಶನ ಮಾಡಿ ಆರತಿ ಮಂಗಳಾರತಿ ಕುಂಕುಮ ಎಲ್ಲ ತೊಗೊತಾ ಇದ್ದೆ. ಅಷ್ಟು ಚಿಂಟು ಬಂಟು ಅವರು ಸಿಕ್ಕಿದ್ರು, ಮತ್ತು ಪೂರ್ಣಿಮಾ ಆಂಟಿ ಅವ್ರ ಯಜಮಾನ್ರು ಮೊಮ್ಮಗಳು ಅವರೆಲ್ಲರೂ ಸಿಕ್ಕಿದ್ರು. ಆಂಟಿ ಪಕ್ಕದ ಮನೇಲೇ ಇದ್ದಾರೆ, ಬಟ್ ನಮಗೆ ಸಿಗೋದೇ ರೇರು, ಎಲ್ಲಾದರೂ ಕೆಳಗಡೆ ಸಿಕ್ಕಿದಾಗ ಮಾತಾಡಿಸ್ತೀವಿ ಆ ಥರ. ಹಾಗೆ ಅದಕ್ಕೆ ಆಂಟಿನ ಮಾತಾಡಿಸಿ ಹಂಗೆ ಒಂದು ನಮಸ್ಕಾರ ಹಾಕಿ ಅವ್ರು ಆಚೆ ಕಡೆ ವೆಯ್ಟ್ ಮಾಡ್ತಾಯಿದ್ರು. ಶೈಲ ಅವ್ರ ಯಜಮಾನ್ರು ಬನ್ನಿ ನಮ್ಮ ಮನೆಗೆ ಹೋಗೋಣ, ಅಲ್ಲೇ ತಿಂಡಿ ತಿನ್ನಿವ್ರಂತೆ ಅಂತ ಕರೆದ್ರು. ಸರಿ ಆಯಿತು ಅಂತ ಅವ್ರ ಮನೆಗೆ ಹೋದ್ವಿ. ಅವತ್ತು ನಾನು ಹೋಗಿದ್ದ ಕಾರಣ ಏನಕ್ಕೆ ಅಂದರೆ, ಬಂಟು ಏನು ಮಾಡ್ತಾನೆ, ನಮ್ಮ ಮನೆಗೆ ಬಂದಾಗೆಲ್ಲನೂ ಊಟ ಮಾಡೋ ಅಂದರೆ ಊಟ ಮಾಡಲ್ಲ. ಅವ್ನು ಎಷ್ಟೊಂದು ಸರಿ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ತೀರ, ಅವತ್ತೇ ಅವ್ನು ನಮ್ಮ ಮನೇಲಿ ಊಟ ಮಾಡಿರೋದು. ಅವನು ಊಟನೇ ಮಾಡಿಲ್ಲ. ಎರಡನೇ ಸರಿ ಅನ್ಕೋತೀನಿ ಅಷ್ಟೇ. ಸುಮಾರು ಸರಿ ಬಂದಾಗೆಲ್ಲ ಅವನು ಸ್ಕೂಲಿಂದ ಡೈರೆಕ್ಟಾಗಿ ನಮ್ಮ ಮನೆಯವ್ರು ಒಂದೊಂದು ಸರಿ ಕರ್ಕೊಬರ್ತಾರೆ ಶೈಲ ಅವ್ರೇನಾದರೂ ಇಲ್ಲ ಅಂದರೆ. ಅವಾಗ ಊಟ ಮಾಡೋ ಅಂದರೆ ಇಲ್ಲ ಆಂಟಿ ನಂಗೆ ಬೇಡ ಅಂತಾನೆ. ಅಲ್ಲ, ಮಕ್ಕಳಿಗೆ ಸ್ಕೂಲಲ್ಲಿ ಹೊಟ್ಟೆ ಹಸಿವಾಗಿರುತ್ತೆ, ತಿಂದಿರೋದು ಬೇಗ ತಿಂದಿರ್ತಾರೆ, ಇನ್ನು ಮನೇಲೂ ಹಿಂಗೆ ಮಾಡ್ತಾನ ಇವನು ಅಂತ ನಾನು ಅಂದ್ಕೊಂಡ್ರೆ, ಅವ್ನ ಇಂಟೆನ್ಷನ್ ಏನು ಅಂದರೆ, ಆಂಟಿ ನೀವು ಮಾತ್ರ ನಮ್ಮ ಮನೆಗೆ ಬರಲ್ಲ, ನೀವು ಮಾತ್ರ ನಮ್ಮ ಮನೆಗೆ ತಿನ್ನಲ್ಲ, ನಾವು ಅವತ್ತು ನಿಮ್ಮನ್ನು ಬರ್ತಡೇಗೆಲ್ಲ ಕರೆದಿದ್ವಿ, ನೀವು ಬಂದೇ ಇಲ್ಲ, ಈ ಥರ ಹೇಳ್ತವನೆ. ಅಂದರೆ ನಾನು ಹೋಗಿಲ್ಲ, ನಾನು ಅವ್ರ ಮನೇಲಿ ತಿಂದಿಲ್ಲ ಅಂತ ಇವನು ಆ ಥರ ರಿವೆಂಜ್ ತೊಗೊತವನೆ ನಮ್ಮ ಮೇಲೆ. ಸರಿ ಆಯ್ತಪ್ಪ, ನಾನು ನೆಕ್ಸ್ಟ್ ಟೈಮ್ ನೀವು ಕರೆದಾಗ ಖಂಡಿತ ಬರ್ತೀನಿ, ಈಗ ಊಟ ಮಾಡು ಅಂತ ಅಂದ್ಬಿಟ್ಟು ಹೇಳಿದೆ ನಾನು, ಅದೇ ಲಾಸ್ಟ್ ವಿಡಿಯೋದಲ್ಲಿ. ಸರಿ ಅದಾದಮೇಲೆ ಅದಕ್ಕೆ ನಾನು ನೆಕ್ಸ್ಟ್ ಡೇನೇ ಅಲ್ಲ, ಸ್ವಲ್ಪ ದಿವಸ ಆದಮೇಲೆ ಪೂಜೆಗೆ ಹೋಗಿದ್ದಲ್ವಾ, ಅವ್ರ ಮನೆಗೆ ಹೋಗಿದ್ದಲ್ವಾ, ನಾನು ಎಂಟ್ರಿ ಆಗಿದ ತಕ್ಷಣವೇ ಹೇಳಿಬಿಟ್ಟೆ ಶೈಲ ಇವತ್ತು ನಾನು ನಿಮ್ಮ ಮನೆಗೆ ಬಂದಿರೋ ಕಾರಣ ನಿಮ್ಮ ಚಿಕ್ಕ ಮಗನಿಗೋಸ್ಕರ. ಅವನು ಈ ಥರ ಹೇಳಿದ್ದ, ನೀವು ಮಾತ್ರ ನಮ್ಮ ಮನೆಗೆ ಬರಲ್ಲ ಆಂಟಿ, ನೀವು ತಿಂಡಿ ತಿನ್ನಲ್ಲ, ನಾವು ಮಾತ್ರ ಬರಬೇಕು ಅಂತ, ಅದಕ್ಕೋಸ್ಕರ ಶೈಲ ಅಂತ ಹೇಳಿದೆ. ಸರಿ ಹಂಗೆ ಅಲ್ಲೇ ತಿಂಡಿ ತಿನ್ಕೊಂಡೆಲ್ಲ ಮಾತಾಡ್ಕೊಂಡು ಕೂತಿದ್ವಿ. ಇವರು ಪವಿತ್ರ ಅಂತ ಶೈಲ ಅವ್ರಿಗೆ ರಿಲೇಷನ್ ಆಗಬೇಕು. ಶೈಲನ ಮಗಳು ಇವಳು, ಅಲ್ಲ ಪವಿತ್ರನ ಮಗಳು ಇವಳು. ಇವನು ಗೊತ್ತಲ್ಲ ಚಿಂಟು, ಬರ್ತಡೇಲಿ ಮಿಸ್ ಆಗಿಬಿಟ್ಟಿದ್ದ. ಚಿಂಟು ಮತ್ತು ಶೈಲ ಇಬ್ಬರು ಮಿಸ್ ಆಗಿದ್ರು, ಬಂದಿರಲಿಲ್ಲ ಅವತ್ತವರು. ಹಾಗೆ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಇವರು ಇನ್ನೊಬ್ಬರು ಶೈಲ ಅವರ ತಮ್ಮನ ಹೆಂಡತಿ, ಅವ್ರ ಹೆಸರು ನನಗೆ ಮರ್ತೋಗ್ಬಿಟ್ಟಿದ್ದೀನಿ, ಏನು ಅನ್ನೋದು ಗೊತ್ತಿಲ್ಲ. ಅವ್ರ ಹೆಸರು ನಾನು ಮರ್ತೋಗ್ಬಿಟ್ಟಿದ್ದೀನಿ, ನೆನಪಿಲ್ಲ ನನಗೆ. ಅವರು ಇದ್ದೇ ಫಸ್ಟ್ ಟೈಮ್ ನನ್ನ ವ್ಲಾಗಲ್ಲಿ ಕಾಣಿಸ್ಕೊತಿರೋದು. ಅದಕ್ಕೆ ನಮ್ಮ ತೇಜಿಗೆ ಹೇಳ್ತಾಯಿದ್ದೆ, ಅವ್ರನ್ನೂ ತೋರಿಸು ಮಗನೇ, ಅವರು ನಮ್ಮ ವ್ಲಾಗಲ್ಲೇ ಇಲ್ಲ ಕಣೋ ಅಂತ. ಇವರೇ ನೋಡಿ ಶೈಲವ್ರ ತಮ್ಮನ ಹೆಂಡತಿ. ಅವ್ರ ಯಜಮಾನ್ರ ಹೆಸರು ವಿನೋದ್ ಅಂತ, ಅವನ ಹೆಸರು ಗೊತ್ತು ನನಗೆ, ಇವ್ರ ಹೆಸರು ನಾನು ಮರ್ತೋಗ್ಬಿಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಸಿ